ಏ ಯಾವನ್ ಗುರು ಮ್ಯಾನೇಜ್ಮೆಂಟೇ ಸರಿ ಇಲ್ಲ, ಆಡಿಷನ್ ಕರ್ಬಿಟ್ಟಿಲ್ಲ, ಯಾವನು ಬಂದಿಲ್ಲ. ಏ ಗುರು ಡೈರೆಕ್ಟ್ ಇನ್ನೂ ಬಂದಂಗಿಲ್ಲ. ಇನ್ ಕೇಸ್ ಅವ್ರನ್ನ ಬಂದು ಆಡಿಷನ್ ಸ್ಟಾರ್ಟ್ ಮಾಡಿದ್ರೆ ಮಾಡ್ತಾ ನಾ ಬಂದು ಜಾಯ್ನ್ ಆಗ್ತೀನಿ, ದಮ್ ಮಾಡ್ಕೊಂಬರ್ತೀನಿ. ಓಕೆ ಸರಿ ಅಣ್ಣ. ಏನು ಗುರು ಫಸ್ಟ್ ಟೈಮ್ ಆಡಿಷನ್ನು? ಫಸ್ಟ್ ಟೈಮ್ ಗೊತ್ತಾಗ್ತಿದೆ ಬಿಡು, ಪರವಾಗಿಲ್ಲ, ಭಯ ಬೀಳ್ಬೇಡ. ಸರಿನಾ, ಚೆನ್ನಾಗಿ ಮಾಡು. ಬ್ರೋ ಡೈರೆಕ್ಟ್ರು ಫುಲ್ಲು ಸಿಕ್ಕಂತೆ, ರೆಕಮೆಂಡೇಶನ್ ಬುಕ್ಕದೇ ಇಲ್ಲ. ಹೌದಾ, ಇನ್ನೇನಕ್ಕೆ ಬಂತಾನಂತೆ? ಸುಮ್ಮನೆ ಕಾಮಿಡಿ ಮಾಡಿದ್ ಬಿಡು ಬ್ರೋ. ಆಯ್ತು ಡೈರೆಕ್ಟ್ ಬಂದ್ರು. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ. ಈ ಕೈ ಕರ್ನಾಟಕದ ಆಸ್ತಿ. ಕಡಿಮೆ ಬೇಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ ಬಾಸ್. ಹಲೋ, ಸಾಂಗ್ಲಿ ಅಣ್ಣ ಹಿಯರ್. ಓಹಾ ಬಂದ್ಬಿಟ್ರಾ? ಬರ್ರಿ ಬರ್ರಿ, ಡೈರೆಕ್ಟರ್ ಕರೀತಾರೆ, ಬರ್ರಿ ಬರ್ರಿ. ಬಂದೆ ಸರ್. ಬಾಸ್ ಬಂದ್ರು. ಸರ್ ನನ್ನ ಹೆಸರು ಪ್ರಶಾಂತ್ ಅಂತ ಸರ್. ನಾನು ಕೋಲಾರಿಂದ ಬಂದಿದ್ದೀನಿ ಸರ್. ನಂಗೆ ದೊಡ್ಡ ಪಿಕ್ಚರ್ ಹೀರೋ ಆಗಬೇಕು ಅಂತ ಆಸೆ ಸರ್. ಅದಕ್ಕೆ ಬೆಂಗಳೂರಿಗೆ ಬನ್ನಿ ಸರ್. ಬೆಂಗಳೂರಿಗೆ ಬಂದು ಆಫೀಸಿಂದ ಆಫೀಸ್ಗೆ ಅಲ್ದ್ನಿ ಬಿಟ್ಟರೆ ಬೇರೆ ಏನೂ ಆಗಿಲ್ಲ ಸರ್. ಮುಂದೆ ಒಂದು ನಂಗೆ ಚಾನ್ಸ್ ಕೊಡ್ರಿ ಸರ್. ಮುಂಚೆ ಎಲ್ಲಾದ್ರೂ ಆಕ್ಟ್ ಮಾಡಿರೋ ಅನುಭವ ಇದೆಯಾ? ಅವಕಾಶಗಳು ಕೊಟ್ಟರೆ ತಾನೇ ಸರ್ ಅನುಭವಗಳು ಬರೋದು. ಸರಿ, ಇವಾಗ ಏನಾರು ಆಕ್ಟ್ ಮಾಡಿ ತೋರಿಸೋ, ಅವಕಾಶ ಕೊಡೋದು ಬಿಡೋದು ಆಮೇಲೆ ನೋಡೋಣ. ಯಾವುದೋ ಚಿಕ್ಕ ಊರುಗಳಾಗ ಗಲ್ಲಿಗಳಾಗ ಇದ್ಕೊಂಡು ಮನೆಗಳಾಗ ಟಿ.ವಿ ಇಲ್ಲ ಅಂತಂದ್ರು ಬರೀ ವೈಟ್ ಆ್ಯಂಡ್ ಬ್ಲಾಕ್ಗಳೇ ನೋಡ್ಕೊಂಡು ರಾಜ್ಕುಮಾರ್ ಪಿಕ್ಚರ್ ನೋಡ್ಕೊಂಡು ನಾನು ರಾಜ್ಕುಮಾರ್ ಥರ ಹೀರೋ ಆಗಬೇಕು, ನಾನು ದೊಡ್ಡ ಸ್ಟಾರ್ ಆಗಬೇಕು ಅಂತೇಳಿ ಬೆಂಗಳೂರಿಗೆ ಬರ್ತೀವಿ ಸರ್. ಬೆಂಗಳೂರಿಗೆ ಬಂದು ಸರ್ ಒಂದೇ ಒಂದು ಚಾನ್ಸ್ ಕೊಡ್ರಿ ಸರ್ ಅಂತ ಅಂದರೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಿಂಕ? ಏನಾದರೂ ಅನುಭವಗಳೇನಾದರೂ ಅದೇ? ಯಾರ ಹತ್ರ ಕೆಲಸ ಮಾಡಿದ್ಯಾ ಅಂತಂದರೆ ಎಲ್ಲಿ ಸರ್ ಅನುಭವಗಳು ಬರಬೇಕು ಸರ್? ಒಂದೇ ಒಂದು ಚಾನ್ಸ್ ಕೊಡ್ರಿ ಸರ್. 9+1 ಡೈಲಾಗ್ ಸರ್, ಇಡೀ ಇಂಡಸ್ಟ್ರಿನೇ ಶೇಕ್ ಮಾಡ್ತೀನಿ ಸರ್. ಒಂದೇ ಒಂದು ಚಾನ್ಸ್ ಸರ್, ಇಡೀ ಇಂಡಸ್ಟ್ರಿನೇ ಕೊಂಡಿಗೆ ಮುಟ್ತೀನಿ ಸರ್. ಒಂದೇ ಒಂದು ಚಾನ್ಸ್ ಕೊಟ್ಟು ನೋಡ್ರಿ ಸರ್. ಒಂದೇ ಒಂದು ಚಾನ್ಸ್ ಕೊಡ್ರಿ ಸರ್. ಲವ್ ಎಲ್ಲಿಂದ ಹಿಡ್ಕೊಂಬಂದ್ರ ಇವನ್ನ? ನೀರಿಲ್ದೆ ಕಚ್ಚಾ ಕುಡಿಯಂಗಿದ್ದಂಗೆ ಅವನಲ್ಲೋ. ಅಲ್ಲ ಕಣ, ಇಂಡಸ್ಟ್ರಿನ ಕೊಡ್ಕೊಂಡ್ಬಿಡ್ತೀನಿ ಅನ್ನಕ್ಕೆ ಏನು ಎಣ್ಣೆ ಜೊತೆ ಸಿಗೋ ಸೈಡ್ಸ್ ಅನ್ಕೊಂಡ್ಬಿಟ್ಟವನ. ಇಂಡಸ್ಟ್ರಿ ನಮ್ಮ ಜನಗಳ ಆಸ್ತಿ, ನಮ್ಮ ಜನರು ಮನ್ಸು ಗೆಲ್ಲೋದು ಅಷ್ಟು ಈಸಿ ಅಲ್ಲ. ಏನೋ ಮಾಡ್ತಾ ಇದ್ಯಾ? ಕುತ್ಕೊಳ್ಳೋ ಸರ್. ಡೈಲಾಗ್ ಆಗೈತು ಸರ್. 2 ಸೆಕೆಂಡ್ ಗಾಂಡ್ ಕಾಪ್ರಿ ಮಾಡ್ಬೇಕು. ನಿಮಗೆ ಚಾನ್ಸ್ ಕೊಡ್ಬೋದಮ್ಮ. ಇನ್ನೂ ಏನೋ ಬೇಕು ಅನ್ನಿಸ್ತಾ ಇದೆ. ಏನೋ ಹೌದಲ್ವೇನೋ? ಹೌದು ಬಾಸ್, ಹೌದು ಸರ್. ನಂಗೆ ಇನ್ವಿಟೇಷನ್ ಬರ್ತದೆ ಸರ್, ಮಿಮಿಕ್ರಿ ಮಾಡ್ತೀನಿ ಸರ್. ಯಾರಕ್ಕೆ ಮಾಡ್ಬೇಕು ಹೇಳ್ರಿ ಸರ್, ಮಾಡ್ತೀನಿ ಸರ್. ಹೌದೇನೋ? ಮುಂಚೆನೇ ಹೇಳ್ಬೇಕು ತಾನೆ. ಹಂಗಿದ್ರೆ ನಾನು ನಿಂಗೊಂದು ಸಿಚುವೇಶನ್ ಕೊಡ್ತೀನಿ, ಖಡಕ್ಕಾಗಿ ಆ್ಯಕ್ಟ್ ಮಾಡಿ ತೋರಿಸೋ. ನಿನ್ನ ಆ್ಯಕ್ಟಿಂಗ್ ನಂಗೆ ಇಷ್ಟ ಆದರೆ 100% ಚಾನ್ಸ್ ಕೊಡ್ತೀನಮ್ಮ. ಓಕೆನಾ? ಸರಿ ಸರ್, ಮಾಡ್ತೀನಿ ಸರ್. ಸಿಚುಯೇಷನ್ನು ಹಾಂ ನೋಡಮ್ಮ, ಅಣ್ಣವ್ರದ್ದು ಡೈಲಾಗ್ ಇದೆಯಲ್ಲ, ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ. ಈ ಡೈಲಾಗ್ ಗೊತ್ತಾ? ಗೊತ್ತು ಸರ್. ಅದೇ ಡೈಲಾಗ್ನ ಡಿ ಬಾಸ್ ಅವರು ಕಾಟ್ಯಾರ ಫಿಲಮಲ್ಲಿ ಹೇಳ್ಬಿಟ್ಟಿದ್ದಾರೆ. ಇವಾಗ ನೀನು ಡಿ ಬಾಸ್ ಸ್ಟೈಲಲ್ಲೇ ಈ ಡೈಲಾಗ್ ಹೇಳಬೇಕು. ಅದ್ರ ಜೊತೆಗೆ ಮೀಡಿಯಾದವರು ಫನ್ನಿ ಕ್ವಶನ್ಸ್ ಕೇಳ್ತಾರೆ. ಇದೆರಡನ್ನೂ ನೀನು ಮಾಡಿ ತೋರಿಸ್ಬೇಕಮ್ಮ. ಓಕೆನಾ? ಸರಿ ಸರ್. ರೆಡಿ? ಹಾಂ ರೆಡಿ ಫ್ರೇಮ್. ಹಾಂ ಆಕ್ಟಿಂಗ್ ಮಾಡಮ್ಮ. ಯಾಕಮ್ಮ? ಸರ್ ಆಕ್ಷನ್ ಹೇಳಿ ಸರ್. ಆಕ್ಷನ್. ನಾನು ಯಾರು ಸರ್? ಯಾರವನು? ಪ್ರಶಾಂತ್ ಸರ್. ಹಾಂ ಪ್ರಶಾಸ್ ನೀನು. ಅಲ್ಲ ಚಿನ್ನ, ಕಶ್ಯಪ ಬ್ರಹ್ಮನ ಮಗ ಚಿನ್ನ. ಲೋ ಎಲ್ಲಿಂದ ಹಿಡ್ಕೊಂಬಂದೋ ಇವನ್ನಲ್ಲ. ಇರ್ಲಿ ಬಿಡಿ ಬಾಸ್, ಮಾಡ್ಲಿ. ಮಾಡು. ದಿತಿಗರ್ಭ ಸಂಜಾತ ಚಿನ್ನ.
ಚತುರ್ಮುಖ ಬ್ರಹ್ಮನ ಮೊಮ್ಮಗ ಚಿನ್ನ. ವಿಧಾತನಿಂದ ಇಡೀ ವಿಧಿ ಬರವನ್ನೇ ಬದಲಾಯಿಸ್ಕೊಂಡಿದ್ದೀನಿ ಚಿನ್ನ. ಮರಣನ ಈಗಲೂ ಮೆಟ್ಟು ನಿಂತಿದ್ದೀನಿ ಚಿನ್ನ. ಒಂದು ಮಾತು ಹೇಳ್ತೀನಿ ಚಿನ್ನ, ಅದಿತಿಯ ಮಕ್ಕಳ ಅಟ್ಟಹಾಸನು ಸುಟ್ಟಿದ್ದೀನಿ, ಆದಿತ್ಯನ ಅಟ್ಟಹಾಸನು ಮೆಟ್ಟಿದ್ದೀನಿ ಚಿನ್ನ. ಅತಳ, ವಿತಳ, ಸುತಳ, ರಸತಳ, ತಳತಳ, ಮಹಾತಳ, ಪಾತಾಳ ಎಲ್ಲದನ್ನು ಚಿನ್ನ ಈಗಲೂ ನನ್ನ ಪಾದದಡಿಯಲ್ಲೇ ಇರಿಸ್ಕೊಂಡಿದ್ದೀನಿ ಚಿನ್ನ. ಅದಕ್ಕೆ ಅಲ್ವಾ ಚಿನ್ನ ಪರಾಕ್ರಮಶಾಲಿ ಅಂತ ಕರೆಯೋದು ಚಿನ್ನ. ಎಷ್ಟೋ ಜನ ನಾನು ಹಿಂದೆ ಮಾತಾಡ್ತಾರೆ ಚಿನ್ನ, ಎಲ್ರಿಗೂ ಒಂದೇ ಹೇಳ್ತೀನಿ, ಈಗಲೂ ಅಷ್ಟೇ ಚಿನ್ನ. ಈ ದರ್ಶನ್ ಅಡಿ ಇಟ್ಟರೆ ಭೂಮಿನೂ ಬಿರಿಯುತ್ತೆ, ತಲೆ ಎತ್ತಿದ್ರೆ ಆಕಾಶನೂ ಬೆಚ್ಚುತ್ತೆ ಚಿನ್ನ, ಕೈ ಎತ್ತಿದ್ರೆ ಸೃಷ್ಟಿ ನಡುಗುತ್ತೆ. ನಾನು ಒಂದೇ ಒಂದು ಮಾತು ಹೇಳಿದ್ರೆ ಸಾಕು ಚಿನ್ನ, ಚತುರ್ಮುಖ ಸೃಷ್ಟಿನೇ ಬಂದು ನನ್ನ ಮಾತು ಕೇಳೋಗುತ್ತೆ ಚಿನ್ನ. ಆದರೆ ಒಂದು ಸರ್, ಆ ನನ್ನ ಮಗ ಸರ್, ಯಾಕಾಶ್ಚಿತ್ ನನ್ನ ಮಗ ಸರ್, ಇಡೀ ನನ್ನ ವಂಶನೇ ಬೆಳಗ್ತಾನೆ ಅಂತ ಅಂದ್ಕೊಂಡಿದ್ದೆ. ಆ ನನ್ನ ಆಶಾ ಕಿರಣ ಚಿನ್ನ ಇವತ್ತು ಅವನಿಂದ ನನ್ನ ಮನ್ಸಿಗೆ ನೆಮ್ಮದಿ ಇಲ್ಲ ಸರ್. ಪರವಾಗಿಲ್ಲ ಸರ್, ಎಲ್ರಿಗೂ ಒಂದೇ ಹಣ ಹೇಳೋದು, ಚಿ ತು ತು ಏನಂತೀಯ ಚಿನ್ನ? ಅಂದರೆ ದರ್ಶನ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅಂದರೆ ನಾನು ಅಡಿ ಇಟ್ಟರೆ ಭೂಮಿನೇ ಬಿರಿಯುತ್ತೆ, ನಾನು ಏನಾದರೂ ತಲೆ ಎತ್ತಿದ್ರೆ ಆಕಾಶನೇ ಬೆಚ್ಚುತ್ತೆ, ನಾನು ಕೈ ಎತ್ತಿದ್ರೆ ಇಡೀ ಸೃಷ್ಟಿನೇ ನಡುಗುತ್ತೆ ಅಂತ ಹೇಳಿ. ಅಂದರೆ ಎಷ್ಟೋ ಜನ ಭೂಮಿಯನ್ನು ತಾಯಿ ಅಂತ ಪೂಜೆ ಮಾಡ್ತಾ ಇದ್ದಾರೆ. ಅಂಥವರ ಧಾರ್ಮಿಕ ಭಾವನೆಗಳಿಗೆ ದರ್ಶನ್ ಅವರು ಧಕ್ಕೆ ತಂದ್ರ ಅಂತ ಹೇಳಿ. ಅಂದರೆ ಒಂದು ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ದರ್ಶನ್ ಅವರು. ಅಂದರೆ ಒಬ್ಬ ಸೆಲೆಬ್ರಿಟಿ ಆಗಿ ಅವರಿಗೆ ಅದರ ಬಗ್ಗೆ ಪ್ರೀತಿನೂ ಇದೆ. ಎಲ್ಲೋ ಒಂದು ಕಡೆ ಸೆಲೆಬ್ರಿಟಿಗಳಿಗೆ ಅದನ್ನು ಹಾಳು ಮಾಡೋದಕ್ಕೆ ಉತ್ತೇಜನ ಕೊಟ್ರ ಅಂತ ಹೇಳಿ ದರ್ಶನ್ ಅವರು. ಅಂದರೆ ಈ ಮೂಲಕ ದರ್ಶನ್ ಅವರು ಏನಾದರೂ ಕಾಂಟ್ರವರ್ಸಿ ಮಾಡ್ಕೊಬಿಟ್ರ ಅಂತ ಈ ಸ್ಟೇಟ್ಮೆಂಟ್ ಬಗ್ಗೆ ಏನು ಹೇಳ್ತಾರೆ ದರ್ಶನ್ ಅವರು? ಬ್ರೇಕಿಂಗ್ ನ್ಯೂಸ್, ಮುಗೀತು ಹುಲಿ ಉಗ್ರನ ಕಂಟಕ, ಶುರುವಾಯ್ತು ಭೂಮಿಗೆ ಸಂಕಟ. ಡೈಲಾಗ್ ಹೇಳೋ ನೆಪದಲ್ಲೇ ಭೂಮಿನೇ ಬೆಚ್ಚಿ ಬೀಳಿಸಿದಂತಹ ದರ್ಶನ. ಏನೇನು ಅವಾಂತರಗಳು ಮಾಡ್ತಾವನಲ್ಲ, ಏನೋ ಮಾಡೋದು. ಬಾಸ್ ನೋಡೋಣ ಇರಿ ಬಾಸ್. ದರ್ಶನ್ ಅವರು ಯಾವಾಗ ಅರೆಸ್ಟ್ ಆಗ್ತಾರ, ಬೆಳಗ್ಗೆನ, ಮಧ್ಯಾಹ್ನನ, ಸಂಜೆನ, ಈ ಕುರಿತು ನಮಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ತರುಣ್ ಅವರು ಇದ್ದಾರೆ. ತರುಣ್ ಅವರ ನಿಜವಾಗ್ಲೂ ಅಲ್ಲಿ ಏನೆಲ್ಲ ನಡೀತಾ ಇದೆ? ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ ಚಿನ್ನ, ಇದು ಯಾವುದನ್ನು ನಾನು ಹೇಳಿಲ್ಲ ಚಿನ್ನ, ಅಣ್ಣವ್ರು ಹೇಳಿರೋದು ಚಿನ್ನ. ಯಾಕೆ ಭಕ್ತ ಪ್ರಹ್ಲಾದನ್ಗೆ ಹೇಳಿದ್ರು, ಹೇಗೆ ಹೇಳಿದ್ರು ಅನ್ನೋದು ಮುಖ್ಯ ಚಿನ್ನ. ಯಾವುದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಹಾಗೆ ಅರ್ಥ ಮಾಡ್ಕೋಬೇಕು ಚಿನ್ನ, ಅಲ್ವಾ ಚಿನ್ನ? ಅದನ್ನು ಬಿಟ್ಟು ಅದು ಇದು ಅಂತ ಕಾಂಟ್ರವರ್ಸಿ ಮಾಡೋದು ತಪ್ಪಲ್ವಾ ಚಿನ್ನ? ಒಂದೇ ಒಂದು ಹೇಳ್ತೀನಿ ಚಿನ್ನ, ಮನಸ್ಸು ಚೆನ್ನಾಗಿದ್ರೆ ದೇವರು ಚಿನ್ನ. ಭೂಮಿ ವಿಚಾರ ಎಲ್ಲ ನಮ್ಗೆ ಯಾಕೆ ಚಿನ್ನ? ಏನಂತೀರ ಸರ್? ಹೌದು ಬಾಸ್. ನಿನ್ನ ಜರ್ನಲಿಸ್ಟ್ ಹುಚ್ಚ ವೆಂಕಟ್ಟಾಗಿ ಬದಲಾಗ್ತಿರೋದನ್ನ ನೀನು ಕಣ್ಣಾರೆ ನೋಡು. ಭೂಮಿ ಅಂತಂದ್ರೆ ಗೊತ್ತೇನ್ರ ನಿಮಗೆ? ಭೂಮಿ ಅಂದರೆ ನಮ್ಮ ತಾಯಿ ಕಂಡ್ರ. ನನ್ನ ಎಕ್ರ ನಿಮ್ಮ ಅಮ್ಮನಿಗೆ ಯಾವತ್ತಾದ್ರೂ ಒಂದು ಜೊತೆ ಎಕ್ರ ಕೊಡ್ಸಿದ್ದೀರಾ? ಭೂಮಿ ಇಲ್ಲ ಅಂದರೆ ನಾವಿಲ್ಲ ಕಟ್ರ, ನೀರು ಇಲ್ಲ, ಮರ ಏನು ಇರಲ್ಲ ಕಟ್ರ. ನನ್ನ ಮಗ ಈ ಮನುಷ್ಯ ದೇವರು ಕರಿಮಣಿ ಮಾಲೀಕ ಎಲ್ಲ ಬ್ಯಾನ್ ಆಗ್ಬೇಕು. ಯಾಕ್ರ ಯಾರು ನಂದು ವಿಡಿಯೋ ನೋಡ್ತಾ ಇಲ್ಲ? ಯಾಕ್ರ ನಾನೇನು ಕನ್ನಡದವ್ನಲ್ವಾ? ನನ್ನ ಮಗ ಈ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬು ಎಲ್ಲ ಬ್ಯಾನ್ ಆಗ್ಬೇಕು. ಇಲ್ಲಾಂದ್ರೆ ಎಲ್ಲ ಪೀಸ್ ಮಾಡ್ಬಿಡ್ತೀನಿ. ಏನೋ ಇವನು ಬಾಸ್ ಅವ್ನು ಕದಿಸ್ಬೇಡ್ರಿ ಬಾಸ್, ಕದಿಸ್ತಾರೆ ನಮ್ಮೇಲೆ ಬಂದ್ಬಿಡ್ತಾನೆ. ಅವ್ನ ಪಾಡ್ಗ ಅವನೇನೋ ಮಾಡ್ಲಿ ಬಿಡಿ. ಹೋಗ್ತಾ ಇರ್ಬೇಕು, ದಯವಿಟ್ಟು ಹೋಗಿ. ಒಂದೇ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ನಾನು. ನೀವು ಅಲ್ಲಿಂದ ಹೇಗೆ ಬಂದ್ರಿ ಸರ್? ಅಲ್ಲ, ಚಪ್ಪಲಿ ಹಾಕ್ಕೊಂತಾನೆ ಬಂದ್ರಿ ಸರ್. ಭೂಮಿ ಅಲ್ವಾ ಸರ್? ಭೂಮಿ ದೇವ್ರಲ್ವಾ ಸರ್? ಚಪ್ಪಲಿ ಹಾಕ್ಕೊಂಡು ಬಂದಿದ್ದೀರ ಅಂದ್ರೆ ಸರ್ ನಿಮ್ಮ ತಾಯಿನ ನೀವು ತುಳ್ದಂಗಲ್ವಾ ಸರ್? ಒಂದು ಹೇಳ್ತೀನಿ ನಾನು, ಕನ್ನಡ ಇಂಡಸ್ಟ್ರಿ, ಕನ್ನಡ ಜನ ಸರ್ ರಿಯಲ್ ಟ್ಯಾಲೆಂಟನ್ನ ಯಾವತ್ತೂ ಬೆಳೆಸ್ತಾರೆ ಸರ್. ಬೆಳೆಸ್ತಿಲ್ಲ ಅಂದಿದ್ರೆ ಇವತ್ತು ಲೈಟ್ ಬೈ ಆಗಿದ್ದ ದರ್ಶನ್ ಇವತ್ತು ದೊಡ್ಡ ಸ್ಟಾರ್ ಆಗ್ತಾ ಇದ್ನ ಸರ್? ಇಲ್ಲ ಅಲ್ವಾ ಸರ್? ಇನ್ನು ಸಣ್ಣ ಪುಟ್ಟ ಕಲಾವಿದರು ಈಗ ಅಂಬೆಗಾಲ್ ಇಟ್ಕೊಂಡು ಬರ್ತಾ ಇದ್ದೀವಿ ಸರ್. ದಯವಿಟ್ಟು ನಮಗೂ ಅವಕಾಶ ಮಾಡಿಕೊಡಿ. ನೀವು ಡೈರೆಕ್ಟ್ರು ಸರ್, ತುಂಬ ದೊಡ್ಡ ಮನಸ್ಸಿರೋರು ಸರ್. ಒಂದೇ ಒಂದು ಹೇಳ್ತೀನಣ್ಣ, ಜೈ ಕರ್ನಾಟಕ ಮತ್ತೆ ಜೈ ಕನ್ನಡ ಸರ್. ಜೈ ಬಾಸ್, ಜೈ ಬಾಸ್, ಜೈ ಬಾಸ್. ಬರಲ್ಲ ಸರ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಚಿನ್ನ. ಓಕೆನಮ್ಮ, ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾನೆ. ಪರವಾಗಿಲ್ಲ ಅಲ್ವ ಹುಡುಗ, ವರ್ಕೌಟ್ ಮಾಡ್ಬೋದು ಅಂತ ನಮ್ಮ ಕ್ಯಾರೆಕ್ಟರ್ಗೆ. ಸರಿ, ನಮ್ಮ ಟೀಮಿಂದ ಕಾಲ್ ಬರುತ್ತಮ್ಮ ನಿನಗೆ. ಸರ್
ಒಂದೇ ಒಂದು ಡೈಲಾಗ್ ಹೇಳ್ಕೊಂಬಿಡ್ತೀನಿ ಸರ್. ಓ ಇಲ್ಲಮ್ಮ, ನೋಡ್ ಚಿನ್ನ ಹಿಂದಗಡೆ ಎಷ್ಟು ಜನ ಇದ್ದಾರೆ, ಆಡಿಷನ್ನು ಟೈಮ್ ಇಲ್ಲ. ಓಕೆ ನೋಡೋಣ ಬಿಡು ನೆಕ್ಸ್ಟ್ ಟೈಮ್. ಸರ್ ಪ್ಲೀಸ್ ಸರ್ ಒಂದೇ ಒಂದು ಡೈಲಾಗ್ ಹೇಳ್ತೀನಿ ಸರ್. ಟೈಮ್ ಬೇರೆ ಆಯ್ತಲ್ಲಮ್ಮ. ಸರಿ ಬೇಗ ಹೇಳು ಬೇಗ ಹೇಳು. ವ್ಯಕ್ತಿಗಳು ಹಚ್ಕೊಂಡು ಬೆವ್ರು ಸುಚ್ಕೊಂಡು ಗಂಟ್ಲು ಕಿತ್ತ ಹೋಗೋರು ಡೈಲಾಗ್ ಹೇಳ್ಕೊಂಡು ಡೈರೆಕ್ಟರ್ ಇದಕ್ಕಾಗಿ ಫೋನ್ ಮಾಡ್ತಾರೆ ಅಂತ ಕಾಯ್ತಿರ್ತೀವಿ ಸರ್. ಫ್ರೆಂಡ್ಸ್ ಸಿಕ್ತವ್ರಿಗೆ ಮಗ ನಾನು ಹೀರೋ ಆಗ್ತಾ ಇದ್ನ ಅಂತ ತಿಳ್ಕೊಂಡು ಮೊಬೈಲ್ ಸ್ಟೇಟಸ್ ಡಿಪಿಕ ಪ್ರತಿಯೊಂದಕ್ಕೂ ಫೋಟೋಗಳು ಹಾಕೊಂಡಿರ್ತೀವಿ ಸರ್. ಡೈರೆಕ್ಟರ್ ಫೋನ್ ಮಾಡ್ತಾರೆ ಅಂತ ಕಾಯ್ಕೊಂಡಿರ್ತೀವಿ ಸರ್. ಪೋಸ್ಟ್ ರಿಲೀಸ್ ಆಗ್ತದ, ಟೀಸರ್ ರಿಲೀಸ್ ಆಗ್ತದ, ಟ್ರಯಲ್ ರಿಲೀಸ್ ಆಗ್ತದ, OTTಗೆ ಬರ್ತದ, 50 ದಿನ ಆಗ್ತದೆ ಸರ್. ಒಂದು ಫೋನ್ ಇರಲಿ ಸರ್, ಖಾಲಿ ಇರೋ 100 ಮೆಸೇಜ್ಗಳಾಗ ಅದು ಹಾಕಿದ್ರೆ ನಂಗೆ ಖುಷಿ ಆಗತ್ತೆ ಸರ್. ಇಡಿ ಸರ್, ಹಳ್ಳಿ ಹುಡುಗರ ಕನಸುಗಳು ಕಾಣೋದೇ ತಪ್ಪು ಸರ್. ಇನ್ನಷ್ಟು ಮಾಡಬೇಕು ಅಂತ ಮಾಡಿದ್ದೀವಿ. ಜಾಕ ಸರ್ ಒಳ್ಳೆ ಸಕ್ಕತ್ತಾಗತ್ತಿಲ್ಲ ಸರ್. ನೀವು ಫಿದಾದ್ರಿ ಸರ್ ನಂಗೆ ಒಂದೇ ಒಂದು ಚಾನ್ಸ್ ಕೊಡ್ರಿ ಸರ್ ಪ್ಲೀಸ್ ಸರ್. ಲೇ, ನಿನಗೆ ಈ ಕಲೆ ವಾಸ್ತು ಶಿಲ್ಪ ಎಲ್ಲ ಕರೆಕ್ಟಾಗಿದೆ. ಸ್ವಲ್ಪ ಅತಿ ಮಾಡೋದು ಕಮ್ಮಿ ಮಾಡಿದ್ರೆ ಇಂಡಸ್ಟ್ರಿಯಲ್ಲಿ ಕೆಲ್ಸಕ್ಕೆ ಬರ್ತೀಯಾ. ಅಲ್ಲೆಲ್ಲ ಮೂಲೆಯಲ್ಲಿ ಕೂತಿರೋ, ನೆಕ್ಸ್ಟ್ ರೌಂಡ್ ನೋಡ್ಕೋತೀನಿ. ನೆಕ್ಸ್ಟ್ ಕೇಳಿಸ್ಕೊಂಡ್ರಪ್ಪ, ರೆಡಿ ಮಾಡ್ಕೊಳ್ರ ಬ್ಯಾನರ್ಗಳು. ಈ ಪಿಕ್ಚರ್ಗೆ ನಾನೇ ಹೀರೋ. ಬಾಲಿವುಡ್ಗಳಿಗೆಲ್ಲ ರೆಡಿ ಮಾಡ್ಕೊಳ್ರು ಅಪ್ಪ. ಸರ್ ನನ್ನ ಹೆಸರು ಕ್ಯೂಟ್ ಲಿಟಲ್ ಪ್ರಿನ್ಸೆಸ್ ಅಂತ ಸರ್. ಆಕ್ಚುಲಿ ಸರ್ ಅದು ನನ್ನ ಇನ್ಸ್ಟಾಗ್ರಾಮ್ ID ನೇಮ್ ಸರ್. ಸರ್ ನನ್ನ ಹೆಸರು ರಮ್ಯಾ ಸರ್. ನಾನು ತುಂಬ ಬಡತನದಿಂದ ಬಂದಿದ್ದೀನಿ ಸರ್. ಎಲೆಕ್ಟ್ರಾನಿಕ್ ಸಿಟಿಯಿಂದ 2 hours ನನ್ನ ಸ್ವಂತ ಕಾರ್ನಲ್ಲಿ ಡ್ರೈವ್ ಮಾಡಿಕೊಂಡು AC-ನೇ ಇಲ್ಲದೆ ಬಂದಿದ್ದೀನಿ ಸರ್. ಈ ಒಂದು ಜಸ್ಟ್ ಆಡಿಷನ್ಗೋಸ್ಕರ ಪ್ಲೀಸ್ ನನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್. ಅಮ್ಮ ತಾಯಿ, ಫಸ್ಟು ಕರೆಕ್ಟಾಗಿ ಕನ್ನಡ ಮಾತಾಡೋದು ಕಲಿ, ಆಮೇಲೆ ಚಾನ್ಸ್ ಕೊಡೋಣ. ಓಕೆ ಸರ್. ಸರ್ ನಾನು ಮಾಡೋ ರೀಲ್ಸ್ ಎಲ್ಲ ಬ್ಲಾಕ್ ಬಾಸ್ಟರ್ ಗೊತ್ತಾ, ಎಲ್ಲ 1 million ಮೇಲೆ ಹೋಗಿದೆ. ಆ್ಯಂಡ್ ಯು ನೋ ವಾಟ್ ಸರ್, ನನಗೆ ಚಿಕ್ಕ ವಯಸ್ಸಿಂದ ಹುಚ್ಚು ಸರ್. ಸಿನಿಮಾಸ್ ಅಂದರೆ ಒಂದು ಕಣ್ಣಲ್ಲಿ ಅಳೋ ಮಹಾನಟಿ ಆಗಬೇಕು ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಸರ್ 2003 ಏನಾಯ್ತು ಅಂದರೆ ನಿಲ್ಸಮ್ಮ, ನನಗೆ ನೀನು ಬಯೋಪಿಕ್ ಕೇಳ್ಕೊಂಡು ಕುತ್ಕೊಳ್ಳೋಕೆ ಟೈಮ್ ಇಲ್ಲ. ಅಲ್ಲಿ ಸೆಕೆಂಡ್ ರೌಂಡ್ ಆಡಿಷನ್ ಬೇರೆ ಇದೆ. ಆ್ಯಕ್ಟಿಂಗ್ ಏನಾರ ಮಾಡೋಂಗಿದ್ರೆ ಮಾಡಿಬಿಟ್ಟು ಹೋಗು. ಓಕೆ ಸರ್. ಸರ್ ನಾನು ಸ್ವಲ್ಪ ವರ್ಷಗಳಿಂದ ಸಿಂಗಿಂಗ್, ಡಾನ್ಸಿಂಗ್ ಆ್ಯಂಡ್ ಆ್ಯಕ್ಟಿಂಗ್ನಲ್ಲಿ ತೊಡಸ್ಕೊಂಡಿದ್ದೀನಿ ಸರ್. ನಾನು ಎಲ್ಲ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನಲ್ಲಿ ಹಾಕ್ಕೊಂಡಿದ್ದೀನಿ ಸರ್. ಯು ಕ್ಯಾನ್ ಚೆಕ್ ಇಟ್ ಔಟ್, ಯು ಟೂ. ಬಸ್ ರೀಲ್ಸ್ ಮಾಡ್ತಾಳಂತೆ, ನನಗೂ ಒಂದು ಕೊಲಾಬ್ರೇಷನ್ ಕೊಡೋಕೆ ಸಿಗ್ತಾಳೆ. ಕೊಟ್ಬಿಡಿ ಬಾಸ್, ಚಾನ್ಸ್ ಕೊಟ್ಬಿಡಿ. ತಗಡು ನನ್ನ ಮಗನೇ, ಇವನೇನಾದ್ರೂ ಕಟ್ಕೊಂಡ್ರೆ ಮನೆ ಮಾಟ ಎಲ್ಲ ಮಾಡ್ಕೊಂಡು ಬೀದಿಗೆ ಬಂದ್ಬಿಡ್ತಾರೆ. ಅವಳ ಮುಖದ ಮೇಲಿರೋ ಮೇಕಪ್ ನೋಡೋ, ಸಿಮೆಂಟ್ ಗೋಡೆಗೆ ಬಣ್ಣ ಬಳ್ದಿರಂಗಿದೆ ಕಣೋ. ಇವೆಲ್ಲ ಬೇಕೇನೋ ನಿನಗೆ? ಸರ್ ನಾನು ಫಸ್ಟ್ ಸಿಂಗಿಂಗ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಮಾಡಮ್ಮ. ಮನಸ್ಸಿನೊಳಗೆ ಕಾಲಿ ಕಾಲಿ ನೀ ಮನದೊಳಗೆ ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ಅಮ್ಮ ತಾಯಿ, ನನಗೆ ದಯವಿಟ್ಟು ಇನ್ಸ್ಟಾಗ್ರಾಮ್ ರೀಲ್ಗಳು, ಇನ್ಸ್ಟಾಗ್ರಾಮ್ ಫಿಲ್ಟರ್ಗಳು ಇವೆಲ್ಲ ಯಾವುದು ಆಗಲ್ಲ. ನಾನು ಕಣ್ಣು ಮುಚ್ಕೊಂಡು 3 ನಿಮಿಷದಲ್ಲಿ ಅಂಬೋ ಅಂತ ಓದ್ತಾ ಇರಬೇಕು ಅಷ್ಟೇ. ಕಳ್ಸಪ್ಪ ನೆಕ್ಸ್ಟ್ ಯಾರು? ನೆಕ್ಸ್ಟ್ ನಮಸ್ಕಾರ. ನಮಸ್ಕಾರಪ್ಪ. ನಾನು ನಿಮ್ಮ ದೊಡ್ಡ ಫ್ಯಾನ್ ಅಣ್ಣ. ಇರ್ಲಿ ಗೌರವ ಎಲ್ಲ ಹೊಟ್ಟೆಗಿರ್ಲಪ್ಪ. ಏನಣ್ಣ ಬಡಿಗಳಿಲ್ದ್ರೆ ಹಂಗೆ ಬಂದ್ಬಿಟ್ಟಿದ್ದೆ. ಅದೊಂದು ಮಾಡ್ರೆ ಬಂದಿರೋದು ಆಡಿಷನ್ ಕಲ್ಲಪ್ಪ. ಜಾತ್ರೆ ಇನ್ನೊಂದು ಮತ್ತೊಂದು ಪ್ರೋಗ್ರಾಮ್ ಆದ್ರೆ ಹೊಡೆಗ್ಲಾಕೆ ಬರ್ಬೋದು, ಅದಕ್ಕೋಸ್ಕರ ಹಂಗೆ ಬನ್ನಿ. ನಾವು ಚೆನ್ನಾಗಿ ಮಾಡ್ರಿ ನಾವು. ಥ್ಯಾಂಕ್ಸ್ ಅಪ್ಪು. ಸರಿನಾ ಸರ್? ಇವರು ವರ್ತೂರ್ ಸಂತೋಷ್ ಗೊತ್ತು. ಬನ್ನಿ ಸರ್ ಕುತ್ಕೊಳ್ಳಿ. ಬಿಗ್ ಬಾಸ್ ಎಲ್ಲ ಮಾಡಿದ್ರಲ್ಲ ನೀವು.
ನಮಸ್ಕಾರ, ನಾನೇ ವರ್ತೂರು ಸಂತೋಷ. ಸರ್, ಬಿಗ್ ಬಾಸ್ ಆಗಿ ಟ್ರೋಫಿ ಗೆದ್ದಿರೋದು ಕಾರ್ತಿಕೇಯ ಇರ್ಬೋದು, ಆದರೆ ಕರ್ನಾಟಕದ ಜನರ ಮನ್ಸು ಗೆದ್ದಿರೋದು ಈ ವರ್ತೂರು ಸಂತೋಷ. ಕೇಳ್ಕೆ ಹೋಗ್ರಿ ಎಲ್ಲೇನ. ಏನಣ್ಣ? ಹೌದಣ್ಣ, ಹೌದು ಸರ್. ಬಾಹುಬಲಿ ಪಿಕ್ಚರಾಗ ರಾಣದೊಂದು ಪ್ರತಿಮೆ ತೋರಿಸ್ತಾರೆ, ಅದರಿಂದ ಇನ್ನೊಂದಿರ್ತದೆ, ಅದು ಈ ವರ್ತೂರು ಸಂತೋಷ. ಅರ್ಥ ಮಾಡ್ರೆ ಏನಣ್ಣ? ಕರೆಕ್ಟ್ ಅಣ್ಣ. ಸರ್, ಬಿಗ್ ಬಾಸ್ ಆಯ್ತಲ್ಲ, ಇವಾಗೇನು ಕೆಲಸ ಮಾಡ್ತಾ ಇದ್ದೀರಾ? ಸರ್, ಹಳ್ಳಿ ಕಾರ್ ರೇಸ್ ಮಾಡ್ತಾ ಇದ್ದೀನಿ. ದನ ಕರ ಮೂಗ್ ಜೀವಗಳನ್ನ ಕಟ್ಕೊಂಡಿದ್ದೀನಿ. ಊರಾಗ ನಂದೇ 15 ಎಕರೆ ಜಮೀನು ಅದೇ, ಕಮರ್ಷಿಯಲ್ ಬಿಲ್ಡಿಂಗ್ಸ್ ಐತೆ, ಸೈಟ್ಸ್ ಐತೆ. ಅದಕ್ಕೇನು ಕರುವಿಲ್ಲ ಸರ್, ಎಲ್ಲ ಚೆನ್ನಾಗಿ ನಡೀತದೆ. ಇದ್ರಾಗೆ ಯಾಕೆ ಹೋಗ್ಬೇಕಂದ್ರೆ ಬಸವಣ್ಣ ದೇವ್ರು ಕುಲ್ಲಾಕೋದ್ರಲ್ಲಿ ಅದ್ರಾಗ ಒಂದು ನೆಮ್ಮದಿ. ಆಮೇಲೆ ನಮ್ಮ ತಾತನ ಹೆಸರು ನಮ್ಮ ಅಪ್ಪನ ಎತ್ತವನೆ, ನಮ್ಮ ಅಪ್ಪನ ಹೆಸರು ನಾನು ಎತ್ತಬೇಕಂತೆ. ಹಂಗೆ ಮರಕನ್ನ ಬೆಳಿಬೇಕಂತೆ. ವಿಚಾರ ಮಾಡ್ರಿ ಏನಣ್ಣ? ಹೌದಣ್ಣ, ಹೌದು. ಅರ್ಥ ಮಾಡ್ರಿ. ಸೂಪರ್ ಸರ್, ಬಿಡಿ ಸರ್, ನೀವು ಮಾಡ್ತೀರಾ ಸರ್. ಅದು ನೀವು ಸಿನಿಮಾ ಇಂಡಸ್ಟ್ರಿಗೆ ಬರೋ ಉದ್ದೇಶ ಏನು ಸರ್? ಏನಂದ್ರಿ ನೀವು? ಸಿನಿಮಾ ಇಂಡಸ್ಟ್ರಿಗೆ ಏನಕ್ಕೆ ಬಂದ್ರಿ ಅಂತ ಕ್ವಶನ್ನಾಗೆ ಸಿಕ್ಕೈತಲ್ಲ ಆನ್ಸರ್. ಸಿನಿಮಾ ಇಂಡಸ್ಟ್ರಿಗ ಇನ್ನು ಸಿನಿಮಾ ಮಾಡಕ್ಕೆ ಬರ್ತಾರೆ ಅಂದ್ರೆ ಹಳ್ಳಿ ಜನ ಪಿಕ್ಚರ್ಗೆ ಬರ್ಕೊಡ್ದು, ಹಳ್ಳಿನಾಗೆ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ಸತ್ತೋಗ್ಬೇಕು. ಚೇಚೆ ಆ ಥರ ಹೇಳಿದ್ದಲ್ಲ ಸರ್, ಸುಮ್ಮನೆ ಕೇಳಿದೆ ಅಷ್ಟೇ ನಿಮಗೆ. ಅಲ್ಲ, ಇನ್ನು ನೀವು ಹೇಳೋದು ನೋಡಿದ್ರೆ ಹಂಗೇನೆ, ಬೇಜಾರು ಮಾಡಬೇಡ್ರೆ, ಅರ್ಥ ಮಾಡ್ರೆ. ಸರ್, ನಿಮ್ಗೆ ಆಕ್ಟಿಂಗ್ ಏನು ಬರುತ್ತೋ ಅದನ್ನ ಮಾಡಿ ತೋರಿಸಿ ಸರ್. ಸರ್, ಫೇಮಸ್ ಡೈಲಾಗ್ಗಳನ್ನ ನನ್ನ ಸ್ಟೈಲಾಗಿ ನಾನು ಹೇಳ್ತೀನಿ, ಇರೋ ಮಾತು ಹೇಳ್ಬಿಡ್ತೀನಿ. ಫಸ್ಟು ಯಶೋರ್ದು ಹೇಳ್ತೀನಿ. ಹೇಳಿ ಹೇಳಿ. ಏನ್ ನಮ್ಮನ್ ಕಂಡ್ರೆ ಉರ್ಕೊಳೋದು ಒಬ್ರ ಇಬ್ರ, ದುಶ್ಮನ್ ಕಹಾ ಹೇ ಅಂದ್ರೆ ಊರ್ ತುಂಬಾ ಹೇ. ಇದನ್ನ ವಾರ್ನಿಂಗ್ ಅಂತಾನೆ ತಿಳ್ಕರ್ರೆ, ಇಲ್ಲ ವಾರ್ನಿಂಗ್ ಅಂತಾನೆ ತಿಳ್ಕರ್ರೆ. ಎರಡು ಒಂದೇ ಅಲ್ಲ. ಹಳ್ಳಿ ಕಾರ್ ಹೆಸರು ಹೇಳ್ಕೊಂಡು ಯಾವನ ಅಪಪ್ರಚಾರ ಮಾಡಿದ್ದೀರಿ ಅಂದ್ರೆ ಸರಿ ಇರಲ್ಲ. ಇವಾಗ ಹೇಳ್ತಾ ಇದ್ದೀನಿ, ಅವನ ಹೇಳ್ತಾನ ನಿಮ್ಮ ಅಪ್ಪನ ದುಡ್ಡಾಗ ನೀವು ಶೋಕಿ ಮಾಡ್ತೀಯ ಅಂತ. ಹೌದು, ನಮ್ಮ ಅಪ್ಪನಿಗೆ ನಾನೇ ಹುಟ್ಟಿರೋದು. ನೀವ್ ಯಾರನ್ನ ಹುಟ್ಟಿದ್ರೆ ಬಂದ್ ಮಾಡ್ರಿ ಶೋಕಿ. ಏನಣ್ಣ? ಹೌದಣ್ಣ. ಹಂಗೆ ಸುದೀಪ್ ಅನ್ಕ ನನ್ಕ ಪ್ರೀತಿ ವಿಶ್ವಾಸ ಚೆನ್ನಾಗದೆ, ಅದಕ್ಕೋಸ್ಕರವಾಗಿ ಗೂಳಿ ಪಿಕ್ಚರಿಂದ ಒಂದು ಡೈಲಾಗ್ ಹಾಕ್ಬಿಡ್ತೀನಿ. ಸರ್, ಗೂಳಿ ಪಿಕ್ಚರ್ ಇಂದಾನೆ ಯಾಕೆ ಹೇಳ್ತಾ ಇದ್ದೀರಾ ಸರ್? ಗೂಳಿ ಪಿಕ್ಚರ್ ಯಾಕಂದ್ರೆ ಮೂಗ್ ಜೀವಗಳಂದ್ರೆ ನನ್ಗಿಷ್ಟ, ಅದಕ್ಕೋಸ್ಕರನೇ ಗೂಳಿ ಪಿಕ್ಚರ್ ಇಂದಾನೆ ಒಂದು ಡೈಲಾಗ್. ಹೇಳಿ ಹೇಳಿ. ನಿನ್ನ ಬಾಡಿನಾಗಿರೋ ರಕ್ತ ಒರಿಜಿನಲ್ ನಿನ್ನ ಅಪ್ಪಂದೇ ಆಗಿದ್ದಿದ್ರೆ ನೀನು ಬಿಹಾರ್ ರೋಡಿಗಳನ್ನ ಕಳಿಸ್ತಾ ಇರಲಿಲ್ಲ. ನನ್ನ ಡೀಲ್ ಮಾಡಕ್ಕ ಹಿಂದ್ಗಡೆ ಒಂದು ಗ್ಯಾಂಗು ಕೈಯಲ್ಲಿ ಲಾಂಗಿದ್ರೆ ಸಾಲದು, ತಲೆನಾಗ ಮೂಳೆ, ಎದೆನಾಗ ಕಲೀಜೆ ಇರ್ಬೇಕು. ಅರ್ಥ ಮಾಡೋ. ಸರ್, ಚೆನ್ನಾಗಿತ್ತು ಡೈಲಾಗು. ನನಗೆ ಒಂದು ಪರ್ಸನಲ್ ಡೌಟ್ ಇದೆ, ನಿಮ್ಗೆ ಯಾಕೆ ಹಳ್ಳಿಕಾರ ಅಂತ ಹೆಸರು ಬಂತು ಅಂತ? ವರ್ತೂರು ಸಂತೋಷಕ್ಕೆ ಯಾಕೆ ಹಳ್ಳಿಕಾರ್ ಒಡೆಯ ಕೊಟ್ರು ಅಂದ್ರೆ, ವರ್ತೂರು ಸಂತೋಷ ಆಗಲ್ಲ ಯಾಕೆ ಮಾಡಿದ್ದು ಕೊಟ್ರು. ನಿಮ್ಮ ಮನೆನಾಗ ನೀನು ಎತ್ತು ಕಟ್ಕೊಂಡು ನಾನು ಕಟ್ಟಿದ್ದೀನಿ ಎತ್ತನ್ನ 100 ವರ್ಷದಿಂದ 200 ವರ್ಷದಿಂದ ಅಂದ್ರೆ, ನಮ್ಮ ಅಪ್ಪನು ಕಟ್ಟಿದ್ನು, ನಮ್ಮ ತಾತನು ಕಟ್ಟಿದ್ನು, ಅವ್ರಿಗೆ ಯಾಕೆ ಕೊಟ್ಟಿಲ್ಲ? ವರ್ತೂರು ಸಂತೋಷ ಜನಗಳ ಜೊತೆ ಹೋಗಿ ಸೇರಿದ್ ಕೊಟ್ರು. ಅರ್ಥ ಮಾಡ್ರಿ. ಇದೇ ಹಳ್ಳಿಕಾರ್ ದನ ಅಂತ ಪ್ರಚಾರ ಮಾಡಿದ್ದೀನಿ, ಮನೆ ಮನೆಗೂ ಹೋಗಿ ಕೇಳಿದ್ದೀನಿ. ಹಳ್ಳಿಕಾರ್ ರೇಸ್ ಮಾಡೋವಾಗ ಹೋಗಪ್ಪ ಮಾಡೋಣ ಹೋಗಪ್ಪ ಅಂತ ಅಂದ್ಬಿಟ್ಟು ಅವ್ರವ್ರ ವ್ಯಕ್ತಿತ್ವಗಳು ತೋರಿಸಿದ್ರು. ಅವತ್ತು ಕುಗ್ಗಿಲ್ಲ, ನನ್ನ ಮನೆ ದುಡ್ಡು ಹಾಕಿ ಜಾತ್ರೆ ಮಾಡಿದ್ದೀನಿ. ಅರ್ಥ ಮಾಡ್ರಿ. ಏನಾದರೂ ಸಾಧನೆ ಮಾಡ್ಬೇಕನ್ನ ಕಿಚ್ಚಿರ್ಬೇಕು ಸರ್. ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ಕಿಚ್ಚಿಲ್ದವನು ಪಚ್ಚಬಾಳೆಹಣ್ಣು ಕೀಳಕ್ಕೂ ಲಾಯಕ್ಕಿಲ್ಲ ಅಂತ. ಹಂಗೆ ಏನಣ್ಣ, ಸುಮ್ಮನೆ ಯಾರಿಗೂ ಕೊಟ್ಟಿದ್ದಲ್ಲ, ಶ್ರಮ ಬೀಳ್ಬೇಕು, ಅವಾಗೆ ಅದಕ್ಕೊಂದು ಅರ್ಥ ಇರೋದು. ಸುಮ್ಮನೆ ಮಲ್ಕೊಂಡಿದ್ರೆ ಮನೆನಾಗ ಬಂದು ಯಾರು ಹಾಕಲ್ಲ. ಅರ್ಥ ಮಾಡ್ರಿ. ಏನಣ್ಣ? ಆಕ್ಟಿಂಗು ಚೆನ್ನಾಗಿ ಮಾಡಿದ್ರಿ, ನಿಮ್ಮ ಸಿನಿ ಜರ್ನಿಗೆ ಒಳ್ಳೇದಾಗ್ಲಿ. ನಮ್ಮ ಟೀಮಿಂದ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಜೈ ಹಳ್ಳಿಕಾರ್. ಜೈ ಹಳ್ಳಿಕಾರ್. ಹಳ್ಳಿಕಾರ್ ಉಳಿಸ್ರೆ ಹಳ್ಳಿಕಾರ್ ಬೆಳೆಸ್ರೆ, ಅಷ್ಟೇ ನಾನು ಹೇಳೋದು. मॉडल सुपर मॉडल सुपर मॉडल सुपर मॉडल. ಲವ್, ಇನ್ನು ಯಾವನ್ ಬರ್ತಾನೋ ಇಲ್ಲಿಗೆ. ಯಾವುದೋ ಕರ್ಮ ಇದೆಲ್ಲ. ನಮಸ್ಕಾರ ಸರ್, ನನ್ನ ಹೆಸರು ಲಿಪ್ಸಿಂಗ್ ರಾಜಾ ಅಂತ. ಇನ್ಸ್ಟಾಗ್ರಾಮಲ್ಲಿ ಒಂದು 200K ಫಾಲೋವರ್ಸ್ ಇದ್ದಾರೆ ಸರ್. ನಿಮಗೆ 200K ಅಂದರೆ ಎಲ್ಲ ಅರ್ಥ ಆಗಲ್ಲ ಅಲ್ವಾ? ಒಂದು 2 lakhs ಫಾಲೋವರ್ಸ್ ಇದ್ದಾರೆ ಸರ್. ಒಂದ್ಸಲ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಈಸಿಯಾಗಿ ಒಂದು 2 million ವ್ಯೂಸ್ ಹೋಗುತ್ತೆ. ಬಿಡಿ, ನಿಮ್ಮ ಕೈಯಲ್ಲೆಲ್ಲ ಅವೆಲ್ಲ ಆಗಲ್ಲ. ಸರಿ ಸರ್, ಒಂದೆರಡು ಡೈಲಾಗ್ ಬಿಡ್ಲಾ? ಬಿಡು ರಾಜಾ, ಬಿಡು. ನೀನು ಡೈಲಾಗ್ ಬಿಡ್ತಾ ಇದ್ರೆ ನಾನು ಒನ್ ಮೋರ್ ಅಂತ ಇರಬೇಕು. ಬಿಡು ಸರ್. ಮಾಡ್ತೀನಿ ಸರ್, ಮಾಡ್ತೀನಿ. ಏನು ಹಂಗೆ ನೋಡ್ತಾ ಇದೀಯಾ? ಶಾಕ್ ಆಯ್ತಾ? ಆಗಿರಲೇಬೇಕು ಅಂತ ತಾನೇ ನಿನ್ನ ಈ ಜಾಗಕ್ಕೆ ಕರೆಸಿದ್ದು. ನಿನ್ಗೆ ಪ್ರಮೋಷನ್ ಕೊಟ್ಟಿದ್ದು ನಿಮ್ಮ ಡಿಪಾರ್ಟ್ಮೆಂಟೇ, ಆದರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪಲ್ಲಿ ಇಲ್ಲದೆ ಇರೋ ಡಿಸ್ಟಿಕ್ಗೆ ಕರ್ನಾಟಕ ಮ್ಯಾಪ್ನಲ್ಲಿ ಇಲ್ಲದೆ ಇರೋ ನಿನ್ನ ಊರಿಗೆ ಕರೆಸಿ
ನನಗೆ ಹಾಕ್ಬಿಟ್ಟೆ ಅಲ್ವಾ? ಈಗ ಏನ್ ಮಾಡ್ತೀಯ? ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಲ್ಲಿ ಗುಡ್ಡ ಅಂದ್ರೆ ಉಡುಪಿ ಮಂಗ್ಳೂರು ಹಾಪರ್ ನಡುವೆ ಹೋಗುತ್ತೆ. ಕೈಗೆ ತಡ್ಡ ಅಂದ್ರೆ ರಿಯಲ್ ಎಸ್ಟೇಟ್ ಎದುರು ಹೋಗುತ್ತೆ. ಇದು ಆರ್ಮೋಗ ಕೋಟೆ ಕಾಣೋ. ಯಾವ ಯೂನಿಫಾರ್ಮ್ ಹಾಕಿದ್ದೀನಿ ಅನ್ನೋ ಕೊಬ್ಬಲ್ಲಿ ನನಗೆ ನೀನು ಅವಮಾನ ಮಾಡಿದ್ಯೋ ಅದೇ ಯೂನಿಫಾರ್ಮ್ನ ಬಿಚ್ಚಿ ನಿನ್ನ ಪಟ್ಟೆ ಬರ ಇಲ್ದಂಗೆ ಓಡಿಸ್ತೀನಿ. ಇನ್ನು ಮುಂದೆ ನನ್ನ ಹುಡುಗರು ನಿನಗೆ ಟಾರ್ಚರ್ ಕೊಡ್ತಾನೆ ಇರ್ತಾರೆ. ನಿನ್ನ ಕಣ್ಣಲ್ಲಿ ಬೆರಳಿಟ್ಟು ಆಡಿಸ್ತಾನೆ ಇರ್ತಾರೆ. ಯಾಕಪ್ಪ ಈ ಊರಿಗೆ ಬಂದೆ, ಯಾಕಪ್ಪ ಈ ಆರ್ಮೋಗನ ಹತ್ರ ಇಟ್ಕೊಂಡೆ ಅಂತ ಒಂದೊಂದು ದಿನ, ಒಂದೊಂದು ನಿಮಿಷ, ಒಂದೊಂದು ಕ್ಷಣ ನೀನು ನಿದ್ದೆ ಇಲ್ಲದೆ ಸಾಯ್ಬೇಕು. ಸರ್, ಇನ್ನೊಂದು ರೀಲ್ಸ್ ಇದೆ ಸರ್. ರಾಕಿ ಬಾಯ್ ಸರ್. ಮಾಡಪ್ಪ. ಮಾಡ್ತೀನಿ ಸರ್. ನೆಪೋಟಿಸಮ್ ಏನಪ್ಪ ನಮ್ಮ ದೇಶ ಹಿಂಗಾಗೋಯ್ತು. ಎಲ್ಲಿ ನೋಡಿದ್ರು ರೆಕಮೆಂಡೇಷನು, ಡೊನೇಷನು, ಡಾಮಿನೇಷನ್, ಅಪ್ಪನ ಹೆಸರು ಲಂಚ. ಬಡವ್ರ ಮಕ್ಳು ಏನು ಮಾಡಬೇಕು? ಕಷ್ಟಪಟ್ಟು ಫಸ್ಟ್ ರ್ಯಾಂಕ್ ತೊಗೊಂಡವ್ನು ಏನು ಮಾಡಬೇಕು? ಲಂಚ ತೊಗೊಳ್ದೆ ಕೆಲಸ ಮಾಡ್ತಾರೆ ಆಫೀಸರ್ಗಳು ಏನು ಮಾಡಬೇಕು? ಕೈ ಕೆಸರಾದವ್ರು ಏನು ಮಾಡಬೇಕು? ಒಬ್ಬನನ್ನು ಕಟ್ಟಾಗಿದ್ದವನು ಏನು ಮಾಡಬೇಕು? ಮೆರಿಟಲ್ಲಿ ಬಂದವರಮ್ಮ, ನಮ್ಮಂಥವ್ರಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ರಮ್ಮ. ಏನಂತೀಯ ಚಿನ್ನ? ಸರ್ ನಿಮ್ಮನ್ನಲ್ಲ ಸರ್, ರೀಲ್ಸ್ ಡೈಲಾಗ್ ಸರ್, ರೀಲ್ಸ್. ನೋಡಮ್ಮ, ಈ ಸಿನಿಮಾ ಡೈಲಾಗ್ಗಳೆಲ್ಲ ಚೆನ್ನಾಗಿ ಬಯೋಟ್ ಹೊಡ್ಕೊಂಬಂದು ಮಾಡ್ತೀಯಾ? ನಾನೊಂದು ಸಿಚುವೇಶನ್ ಕೊಡ್ತೀನಿ, ಮಾಡ್ತೀಯಾ? ಮಾಡ್ತೀನಿ ಸರ್. ಇವಾಗ ಸಿಚುವೇಶನ್ ಏನಪ್ಪಾ ಅಂದ್ರೆ, ನೀನು ಒಂದು ಊರಲ್ಲಿ ಕೇಬಲ್ ಆಪರೇಟ್ರು 4 ಮನೆಗೆ ಹೋಗ್ಬಿಟ್ಟು ಕಲೆಕ್ಷನ್ ಎತ್ಕೊಂಡ್ ಬರ್ಬೇಕು. ಮಾಡ್ತೀಯಾ? ಮಾಡ್ತೀನಿ ಸರ್. मॉडल सुपर मॉडल ನಮಸ್ಕಾರ ಅಕ್ಕೋ. ಮೊನ್ನೆ ಕೇಬಲ್ಗೆ ಬಂದಿದ್ದೆ ನಾನು. ನೀವಿನ್ನ ಬಿಲ್ ಕೊಟ್ಟಿಲ್ಲ. ಯಾವಾಗ ಕೊಡ್ತೀರಕ್ಕ ಕಾಸುಗಳು ಕೊಟ್ಟಿಲ್ಲ ಅಂದ್ರೆ ಕಟ್ ಮಾಡ್ತೀನಿ ಅಕ್ಕ, ಕೇಬಲ್ ಕಟ್ ಮಾಡ್ತೀನಿ ಅಕ್ಕ. ಸರ್ ಯಾಕೋ ಇದು ಸ್ವಲ್ಪ ಕಷ್ಟ ಅನಿಸ್ತಾ ಇದೆ ಸರ್. ಅಲ್ವಾ, ಅದಕ್ಕೆ ಹೇಳೋದು ರೀಲ್ಸ್ ಆ್ಯಕ್ಟಿಂಗೇ ಬೇರೆ, ಸಿನಿಮಾ ಆ್ಯಕ್ಟಿಂಗೇ ಬೇರೆ ಅಂತ. ಈ ಥರ ಓವರ್ ಆ್ಯಕ್ಟಿಂಗ್ ಎಲ್ಲ ಮಾಡೋದು ಬಿಟ್ಟು ಸಟಲ್ ಪರ್ಫಾರ್ಮೆನ್ಸ್ ಮಾಡೋದನ್ನ ತಿಳ್ಕೊಂಬನ್ರಿ. ನೋಡಮ್ಮ, ಕನ್ನಡ ಇಂಡಸ್ಟ್ರೀಲಿ ತಿಂಗಳಿಗೆ 10 ಸಿನಿಮಾ ಆದರೂ ರಿಲೀಸ್ ಆಗುತ್ತಾ? ನೀನು ನಿಜವಾಗ್ಲೂ ಟ್ಯಾಲೆಂಟ್ ಇದ್ದರೆ ಅವಕಾಶ ಸಿಗುತ್ತೆ. ಅದಕ್ಕೆ ಹೇಳೋದು, ಆಡಿಷನ್ಸಿಗೆ ಬರ್ಬೇಕಾದ್ರೆ ನೀಟಾಗಿ ರೆಡಿ ಆಗ್ಬಿಟ್ಟು ಬನ್ನಿ ಅಂತ. ಸರಿ ಸರ್. ಇಲ್ಲ ಚಿನಿ, ಇನ್ನೂ ಡೈರೆಕ್ಟ್ರೇ ಬಂದಿಲ್ಲ ಆಡಿಷನ್ ಸ್ಟಾರ್ಟ್ ಮಾಡೋಕ್ಕೆ. ಹಾಂ ಚಿನಿ, ಒಂದು ನಿಮಿಷ ಇರು. ಏನಪ್ಪ ಎಲ್ಲ ಇಷ್ಟು ಸೀರಿಯಸ್ ಆಗವ್ರೆ? ಡೈರೆಕ್ಟ್ ಏನಾದ್ರು ಬಂದ್ಬಿಟ್ರ? ಡೈರೆಕ್ಟ್ರ್ ಇಲ್ಲೇ ಬರ್ತಾವ್ರೆ. ಡೈರೆಕ್ಟ್ರ್ ಬಂದ್ರು. ಜಾಗ ಬಿಡಿ. ಇಲ್ಲಿರೋದು ಡೈರೆಕ್ಟರ್ ಆದರೆ ಒಳಗಿರೋದು ಮಚ್ಚ, ಇನ್ನೂ ಡೈರೆಕ್ಟ್ರು ಬಂದಿಲ್ಲ. ನಾವೇ ಹೋಗ್ಬಿಟ್ಟು ಒಂದು ಸಭಾಕೋಣ. ಹ್ಞೂ ಮಚ್ಚ. ಯಾವೋ ಇವೆಲ್ಲ. ಅವನು ಯಾರೋ ಮಾಲೋರನಂತೆ, ವರ್ತೂರ್ ಸಂತೋಷ್ ನನ್ನಂಗೆ ಬರೀ ಚೆನ್ನಾಗಿ ಮಾಡವನೆ. ಕರ್ಸ್ರಪ್ಪ ಅವನ್ನ. ನೋಡಿದ್ರಲ್ಲ, ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ವೈರಲಿ ಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಅದೇ ರೀತಿ ಈ ವಿಡಿಯೋದಲ್ಲಿ ನಿಮಗೆ ಯಾವ ಪರ್ಫಾರ್ಮೆನ್ಸ್ ಇಷ್ಟ ಆಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಡ್ಯಾಡಿ ಲಿಟಲ್ ಪ್ರಿನ್ಸೆಸ್ ಏಂಜಲ್ ಪ್ರಿಯಾ. ಪ್ಲೀಸ್ 1 ಮಿಲಿಯನ್ ನೀವು ಒಂದೇ ಫಾಲೋವರ್ ಬೇಕಾಗಿದ್ರೆ ಫಾಲೋ ಮಾಡಿ ಫ್ರೆಂಡ್ಸ್. ಏನೇ ಸಿಟಿ ಕುಟುಂಬ ಸಮೇತ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ಯಾ? ಇವತ್ತೇನ್ ಸ್ಪೆಷಲ್? ನಮ್ಮ ಅತ್ತೆಯವ್ರ ಬಾಯ್ ಹೋಗೈತಿ, ಅದಕ್ಕೆ ದೇವ್ರಿಗೆ ಸ್ಪೆಷಲ್ ಪೂಜೆ ಮಾಡ್ಸಕ್ ಬಂದೀನಿ. ಇವತ್ತು ನಮ್ಮ ಅಮ್ಮಂದು ಬರ್ತಡೇ ಕಣೆ. ಹ್ಯಾಪಿ ಬರ್ತಡೇ ನಮ್ಮ ಅಮ್ಮನ್ ಬರ್ತಡೇ. ಹ್ಯಾಪಿ ಬರ್ಡೇ ಆಂಟಿ. ಯಾಕೆ ಏನು ಮಾತಾಡ್ತೀರಾ? ಅದು ನಮ್ಮ ಮನೆಯವರೆಲ್ಲ ಚೆನ್ನಾಗಿರ್ಲಿ ಅಂತ.